ಪಿಒಕೆಯಲ್ಲಿ ಭುಗಿಲೆದ್ದ ಸ್ವಾತಂತ್ರ್ಯದ ಕಿಚ್ಚು. ಕಾಶ್ಮೀರಿಗಳ ಮೇಲೆ ಪಾಕ್ ಸೇನೆ ಡ್ರೋನ್ ಬಾಂಬ್ ದಾಳಿ. ಭಾರತದ ಗಡಿ ಓಪನ್ ಮಾಡ್ತೀವಿ ಅಂತಿದ್ದಾರೆ ಹೋರಾಟಗಾರರು. ಪಾಕ್ ಜೊತೆ ಮಾತುಕತೆ ನಡೆಸಿ ಅಂತಿದೆ ಅಮನ್ ಕಿ ಆಶಾ ಗ್ಯಾಂಗ್. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ರಾವಲ್ ಕೋಟ್ನಲ್ಲಿ ಪಾಕ್ ಸೇನೆ ನಡೆಸಿರುವ ಕೃತ್ಯ ಇದೀಗ ಇಡೀ ಜಗತ್ತನ್ನೇ ಬೆಚ್ಚಿಬೀಳಿಸಿದೆ. ತಮ್ಮ ಹಕ್ಕುಗಳಿಗಾಗಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಮುಗ್ಧ ಜನರ ಮೇಲೆ ಪಾಕಿಸ್ತಾನಿ ಸೇನೆ ಡ್ರೋನ್ ಮೂಲಕ ಬಾಂಬ್ ದಾಳಿ ನಡೆಸಿದೆ. ಹೌದು, ಜನರ ಧ್ವನಿಯನ್ನು ಅಡಗಿಸಲು RDX ಅಂತಹ ಟೈಮರ್ ಅಳವಡಿಸಿದ ಬಾಂಬ್ಗಳನ್ನು ಡ್ರೋನ್ ಮೂಲಕ ಉದುರಿಸಲಾಗಿದೆ. ಈ ಸಂಬಂಧ ಅವಾಮಿ ಆಕ್ಷನ್ ಕಮಿಟಿ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದೆ. ಪಾಕಿಸ್ತಾನ ತನ್ನದೇ ಜನರ ಮೇಲೆ ಈ ಮಟ್ಟದ ಕ್ರೂರ ದಾಳಿಗಿಳಿಯಲು ಕಾರಣ POK ಜನತೆ ಪಾಕಿಸ್ತಾನದ ವಿರುದ್ಧ ಎತ್ತಿರುವ ಬಂಡಾಯದ ಧ್ವನಿ. ಈ ಧ್ವನಿ ಇಸ್ಲಾಮಾಬಾದ್ನಿಂದ ಹಿಡಿದು ರಾವಲ್ಪಿಂಡಿಯ ಸೇನಾ ಪ್ರಧಾನ ಕಚೇರಿಯವರೆಗೆ ನಡುಕ ಹುಟ್ಟಿಸಿದೆ. ಅಸೀಂ ಮುನೀರ್ ಮತ್ತು ಶಹಬಾಜ್ ಶರೀಫ್ ಸರ್ಕಾರದ ಎದೆ ನಡುಗುವಂತೆ ಅಲ್ಲಿನ ಜನ ಬೀದಿಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. POK ನಮಗೆ ಬೇಡವೇ ಬೇಡ, ನಾವು ಪಾಕಿಸ್ತಾನದ ಭಾಗವಾಗಿ ಉಳಿಯಲು ಬಯಸುವುದಿಲ್ಲ, ನಮಗೆ ಬೇರೆ ದಾರಿಗಳಿವೆ ಎಂದು ಅಲ್ಲಿನ ಜನ ಮುಕ್ತವಾಗಿ ಘೋಷಿಸಿದ್ದಾರೆ. ನೇರವಾಗಿ ಭಾರತದ ಸಹಾಯಕ್ಕಾಗಿ POK ಜನತೆ ಹಾರೈಸುತ್ತಿದ್ದಾರೆ. ಆದರೆ ಜಮ್ಮು ಕಾಶ್ಮೀರದ ಜನರ ಈ ಒಲವನ್ನು ಸಹಿಸದ ಪಾಕಿಸ್ತಾನಿ ಸೇನೆ ಅಲ್ಲಿನ ಜನರ ಮೇಲೆ ಭೀಕರ ದೌರ್ಜನ್ಯ ಎಸಗುತ್ತಿದೆ. ಪಾಕ್ ಸೇನೆಯ ಈ ಕ್ರೂರ ಮುಖ ಜಗತ್ತಿಗೆ ತಿಳಿಯಬಾರದು ಎಂಬ ಕಾರಣಕ್ಕೆ ಜೂನ್ 5ರಿಂದ ಇಡೀ POKನಲ್ಲಿ ಇಂಟರ್ನೆಟ್ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇಂಟರ್ನೆಟ್ ಕಟ್ ಮಾಡಿ ಕತ್ತಲಲ್ಲಿ ಜನರ ಮೇಲೆ ಗುಂಡಿನ ಮಳೆ ಕರೆಯಲಾಗುತ್ತಿದೆ. ಮೂಲಗಳ ಪ್ರಕಾರ ಈ ಗೋಲಿಬಾರ್ನಲ್ಲಿ ಈಗಾಗಲೇ 68ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಜೀವ ಕಳೆದುಕೊಂಡಿದ್ದಾರೆ. ಕಳೆದ 2 ವಾರಗಳಿಂದ POKಗೆ ಆಹಾರ ಮತ್ತು ಅಗತ್ಯ ವಸ್ತುಗಳ ಪೂರೈಕೆಯನ್ನು ಪಾಕ್ ಸೇನೆ ಸಂಪೂರ್ಣವಾಗಿ ನಿಲ್ಲಿಸಿದೆ. ಗಡಿಯಲ್ಲಿ ಟ್ರಕ್ಗಳನ್ನು ತಡೆದು ನಿಲ್ಲಿಸಲಾಗಿದ್ದು ಧಾನ್ಯ, ಹಣ್ಣು, ತರಕಾರಿಗಳು ಕೊಳೆಯುತ್ತಿದ್ದರೂ ಸೇನೆಯ ಮನಸ್ಸು ಕರಗುತ್ತಿಲ್ಲ. पंजाब पुलिस नहीं जाने दे रही. क्या कह रहे हैं? अच्छा, क्या कह रहे हैं? उनका खाना पीना बंद करो कश्मीरियों का. ಒಂದೆಡೆ POKಯಲ್ಲಿ ಪ್ರತಿರೋಧ, ಮತ್ತೊಂದೆಡೆ ಬಲೂಚಿಸ್ತಾನದಲ್ಲಿ ಪ್ರತ್ಯೇಕ ರಾಷ್ಟ್ರಕ್ಕೆ ಹೋರಾಟ, ಮತ್ತೊಂದೆಡೆ ಅಫ್ಘಾನ್ ತಾಲಿಬಾನಿಗಳಿಂದ ದಾಳಿ. ಈ ಮಧ್ಯದಲ್ಲಿ ಇಂಡಸ್ ನದಿ ನೀರಿಗೆ ಹಾಹಾಕಾರ. ಕೃಷಿಗೆ ನೀರಿಲ್ಲ, ಕುಡಿಯಲು ನೀರಿಲ್ಲದ ಪರಿಸ್ಥಿತಿ. ಪಾಕಿಸ್ತಾನ ತನ್ನ ಆಂತರಿಕ ಸಂಘರ್ಷಕ್ಕೆ ಸಿಲುಕಿ ತಾನೇ ಕುಸಿದು ಬೀಳುತ್ತಿದೆ. ಇಂಥ ಸಂದರ್ಭದಲ್ಲಿ ಭಾರತದ ಸೋ ಕಾಲ್ಡ್ ಶಾಂತಿ ದೂತರು ಪಾಕಿಸ್ತಾನದ ಜೊತೆಗೆ ಮಾತುಕತೆ ನಡೆಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ. ಫಾರೂಕ್ ಅಬ್ದುಲ್ಲಾ, ಮೆಹಬೂಬಾ ಮಜುಸ್ತಿ, ಪ್ರತ್ಯೇಕತಾವಾದಿ ನಾಯಕ ಉಮರ್ ಫಾರೂಕಿ, ಮಣಿಶಂಕರ್ ಅಯ್ಯರ್ ಇಂತಹ ಅಮನ್ ಕಿ ಆಶಾ ಗ್ಯಾಂಗ್ ಪಾಕ್ ಪ್ರಧಾನಿಗೂ ಪತ್ರ ಬರೆದಿದೆ. ಭಯೋತ್ಪಾದನೆ ನಿಲ್ಲಿಸಬೇಕು, ಉಗ್ರರ ತರಬೇತಿ ಕೇಂದ್ರಗಳನ್ನು ನಷ್ಟಪಡಿಸಬೇಕು, ಭಾರತಕ್ಕೆ ಬೇಕಾದ ಉಗ್ರರನ್ನು ನಮಗೆ ಒಪ್ಪಿಸಬೇಕು ಎಂದು ಪತ್ರ ಬರೆಯಬೇಕಿತ್ತು. ಆದರೆ ಈ ಗ್ಯಾಂಗ್ ಪಾಕಿಸ್ತಾನವನ್ನು ಅದರ ಆಂತರಿಕ ಸಂಘರ್ಷದಿಂದ ಪಾರು ಮಾಡಲು ಹೊರಟಿದೆ. ಈ ಪತ್ರಕ್ಕೆ ಈಗ ದೇಶಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಪಾಕಿಸ್ತಾನ ತನ್ನ ತಪ್ಪಿಗೆ ತಾನೇ ಕುಸಿದು ಬೀಳುವ ಸಂದರ್ಭ ಇದೀಗ ಸೃಷ್ಟಿಯಾಗಿದೆ.